ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯ ಅನುವಾಕವನ್ನು ನಾವು ಈಗ ವಿಚಾರ ಮಾಡಬೇಕಾಗಿದೆ. ಆ ಎರಡನೆಯ ಅನುವಾಕದಲ್ಲಿನ ಮೊದಲನೆಯ ಮಂತ್ರವನ್ನು ಈಗ 2 ಬಾರಿ ಪಾರಾಯಣ ಮಾಡೋಣ. ನಂತರ ಅದರ ಸಂದರ್ಭ ಮತ್ತು ಆ ಮಂತ್ರದ ಅರ್ಥ, ಭಾಷ್ಯ ಭಾಗ ಎಲ್ಲವನ್ನೂ ಕೂಡ ವಿಚಾರ ಮಾಡೋಣ. ಓಂ ಇಲ್ಲಿ ಆ ತದಪ್ಯೇಷ ಶ್ಲೋಕೋ ಭವತಿ ಅಂತ ಇದೆಯಲ್ಲ, ಅದನ್ನು ಸ್ವಾಮಿಗಳು ಇಲ್ಲಿಗೆ ಸೇರಿಸ್ಕೊಂಡಿದ್ದಾರೆ 2ನೇ ವಾಕ್ಯಕ್ಕೆ. ನಾವು ಅಲ್ಲೇ ಸೇರಿಸ್ಕೊಂಡೇ ಹೇಳೋಣ, ಏನು ತೊಂದರೆ ಇಲ್ಲ. ಓಂ ತದಪ್ಯೇಷ ಶ್ಲೋಕೋ ಭವತಿ ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ ಯಾಃ ಕಾಶ್ಚ ಪೃಥಿವೀಗಶ್ರಿತಾಃ ಅಥೋ ಅನ್ನೇನೈವ ಜೀವಂತಿ ಅಥೈನದಪಿ ಯಂತ್ಯಂತತಃ ಅನ್ನಗಂ ಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧಮುಚ್ಯತೆ ಸರ್ವಂ ವೈ ತೇನ್ನಮಾಪ್ನುವಂತಿ ಯೇನ್ನಂ ಬ್ರಹ್ಮೋಪಾಸತೆ ಅನ್ನಗಂ ಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧಮುಚ್ಯತೆ ಅನ್ನಾದ್ ಭೂತಾನಿ ಜಾಯಂತೆ ಜಾತಾನ್ಯನ್ನೇನ ವರ್ಧಂತೆ ಅದ್ಯತೇತ್ತಿ ಚ ಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನೊಂದ್ಸರಿ ಪಾರಾಯಣ ಮಾಡೋಣ. ಓಂ ತದಪ್ಯೇಷ ಶ್ಲೋಕೋ ಭವತಿ ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ ಯಾಃ ಕಾಶ್ಚ ಪೃಥಿವೀಗಶ್ರಿತಾಃ ಅಥೋ ಅನ್ನೇನೈವ ಜೀವಂತಿ ಅಥೈನದಪಿ ಯಂತ್ಯಂತತಃ ಅನ್ನಗಂ ಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧಮುಚ್ಯತೆ ಸರ್ವಂ ವೈ ತೇನ್ನಮಾಪ್ನುವಂತಿ ಯೇನ್ನಂ ಬ್ರಹ್ಮೋಪಾಸತೆ ಅನ್ನಗಂ ಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧಮುಚ್ಯತೆ ಅನ್ನಾದ್ ಭೂತಾನಿ ಜಾಯಂತೆ ಜಾತಾನ್ಯನ್ನೇನ ವರ್ಧಂತೆ ಅದ್ಯತೇತ್ತಿ ಚ ಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ. ಈ ಮಂತ್ರ ಹಿಂದಿನ ಅನುವಾಕದಲ್ಲಿ ಬಂದಿತ್ತಲ್ಲ, ಆ ಮಂತ್ರದ ಅರ್ಥಕ್ಕೆ ಸಂಬಂಧಪಟ್ಟಿದ್ದು.
ಹಿಂದಿನ ಅನುವಾಕದಲ್ಲಿ ಏನಂತ ಹೇಳಿದ್ರು? ಈ ಅನ್ನಮಯಾತ್ಮನನ್ನ ಯಾತಕ್ಕೆ ಹೇಳಿದ್ದಾರೆ? ಅನ್ನಮಯಾತ್ಮನನ್ನ ಹೇಳುವ ಒಂದು ಪ್ರಕೃತ ಏನಿದೆ, ಇದು ಅಗತ್ಯ ಏನಿದೆ? ಯಾಕೆ? ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿ ಆ ಒಂದು ಪರಬ್ರಹ್ಮವನ್ನ ತಿಳಿದವನು ಮೋಕ್ಷವನ್ನು ಪಡೀತಾನೆ, ಅದನ್ನು ತಿಳಿಯಬೇಕು ಅಂತ ಹೇಳಿ ಅದನ್ನ ತಿಳಿಸಿಕೊಡುವುದಕ್ಕೆ ಈ ಮುಂದಿನ ಗ್ರಂಥ ಅವೆಲ್ಲ ಬಂದಿದೆ ಅಂತ ಹೇಳಿ ಈ ಒಂದು ಬ್ರಹ್ಮವನ್ನು ತಿಳಿಸಿಕೊಡುವ ಬದಲಿಗೆ ಇದ್ಯಾವುದು ಅನ್ನಮಯಾತ್ಮನನ್ನು ಹೇಳ್ತಾ ಇದ್ದಾರಲ್ಲ. ನಮಗೆಲ್ಲರಿಗೂ ಗೊತ್ತೇ ಇಲ್ವೇ ಇದು? ಅನ್ನಮಯಾತ್ಮ ಅಂದ್ರೆ ಯಾರು? ನಮ್ಮ ಶರೀರದಲ್ಲಿ ಇರತಕ್ಕಂಥ ಎಲ್ಲರಿಗೂ ಗೊತ್ತೇ ಇದೆಯಲ್ಲ, ಇದನ್ನು ಹೇಳ್ತಕ್ಕಂಥದ್ದು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ಈ ಒಂದು ಅನ್ನಮಯ ಆತ್ಮನನ್ನ ನಾವು ಹೇಳಿರ್ತಕ್ಕಂಥದ್ದು ಅನ್ನಮಯಾತ್ಮನ ಉಪಾಸನೆಯನ್ನು ಹೇಳುವುದಕ್ಕಾಗಲಿ ಅಥವಾ ಅನ್ನಮಯಾತ್ಮನ ಸ್ವರೂಪವನ್ನು ಹೇಳುವುದಕ್ಕಾಗಲಿ ಇದನ್ನ ಹೇಳಿಲ್ಲ. ಮತ್ತು ಯಾತಕ್ಕೆ? ನಾವು ಪ್ರತಿಜ್ಞೆ ಮಾಡಿದ ಹಾಗೆ ಪರಬ್ರಹ್ಮವನ್ನ ಯಾವ ಬ್ರಹ್ಮವನ್ನು ಪಡೆದರೆ ಅತ್ಯಂತ ಹೆಚ್ಚಿನದಾದ ಮೋಕ್ಷವೆಂಬ ಫಲವೇ ಉಂಟಾಗುತ್ತದೆಯೋ ಆ ಬ್ರಹ್ಮವನ್ನ ಪಡೆಯುವುದಕ್ಕೆ ಉಪಾಯಭೂತವಾಗಿ ಸ್ಥೂಲಾರುಂಧತಿ ನ್ಯಾಯದಂತೆ, ಶಾಖಾಚಂದ್ರ ನ್ಯಾಯದಂತೆ ಅತ್ಯಂತ ಸೂಕ್ಷ್ಮವಾಗಿರುವ ದುರವಗಾಹ್ಯವಾಗಿರುವ ಅಂತಹ ಬ್ರಹ್ಮವನ್ನ ಯಾವುದೋ ಒಂದು ಆಲಂಬನೆ ಇಲ್ಲದೆ ತಿಳಿಸಿಕೊಡುವುದಕ್ಕಾಗುವುದೇ ಇಲ್ಲ. ಯಾವುದಾದರೂ ಆಲಂಬನೆ ಬೇಕೇ ಬೇಕು. ಅದರ ಮುಖಾಂತರವಾಗಿ ನಿರ್ವಿಶೇಷವಾದ ಪರಬ್ರಹ್ಮವನ್ನು ತಿಳಿಸಿಕೊಡಬೇಕು. ಇಲ್ಲದೇ ಇದ್ರೆ ನಿರ್ವಿಶೇಷವಾದ ಪರಬ್ರಹ್ಮ ನೇರಾಗಿ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ನಮ್ಮಂತಹ ಸಾಮಾನ್ಯ ಅಧಿಕಾರಿಗಳಿಗೆ ಅದಕ್ಕೊಂದು ಆಲಂಬನೆ ಬೇಕೇ ಬೇಕು. ಅದಕ್ಕೋಸ್ಕರ ಏನು ಆಲಂಬನೆ ಯಾವುದು ಅಂದರೆ, ಯಾವುದು ನಮಗೆ ಅತ್ಯಂತ ಸ್ಥೂಲವಾಗಿ ಈಗ ಕಣ್ಣಿಗೆ ಕಾಣ್ತಾ ಇದೆಯೋ, ಮನಸ್ಸಿಗೆ ಅನುಭವದಲ್ಲಿ ಬರುತ್ತಾ ಇದೆಯೋ, ಅದನ್ನ ಇಟ್ಕೊಂಡು ಅದನ್ನ ಆಲಂಬನೆ ಅಂತ ಇಟ್ಕೊಂಡು ಅದರ ಮುಖಾಂತರ, ಯಾಕೆ ಅದರ ನಮಗೆ ಅರಿವಿಗೆ ಬರ್ತಾ ಇದೆ, ಸುಲಭವಾಗಿ ಅರಿವಿಗೆ ಬರ್ತಾ ಇದೆ. ಆದ್ದರಿಂದ ಅದನ್ನ ಆಲಂಬನೆ ಅಂತ ಇಟ್ಟುಕೊಂಡು ಅದರ ಮುಖಾಂತರ ಪರಬ್ರಹ್ಮವನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಆ ಅನ್ನಮಯಾತ್ಮ ಇದ್ದಾನಲ್ಲ, ಅವನು ಪ್ರತ್ಯಕ್ಷವಾಗಿದ್ದಾನೆ. ಹೌದಾನೆ? ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ, ನೋಡೋದಕ್ಕಾಗುತ್ತೆ ನಮಗೆ. ಅಂತಹ ಅನ್ನಮಯಾತ್ಮನಿಗೆ ಅವನಿಗೆ ಅಂಗಗಳಿದೆಯಲ್ಲ, ಅವಯವಗಳು, ಅದನ್ನೆಲ್ಲವನ್ನೂ ಕೂಡ ಏನಂತ ಹೇಳಿದ್ರು? ಬೆಟ್ಟು ಮಾಡಿ ಇದು 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 ತಲೆ, ಇದು ಬಲಭಾಗದ ತೋಳು, ಇದು ಎಡಭಾಗದ ತೋಳು, ಇದು ಪಾದ, ಇದು ಮಧ್ಯಭಾಗ, ಹೀಗೆ ಇದು ಇದು ಎಂದ್ಬಿಟ್ಟು ನಿರ್ದೇಶ ಮಾಡಿ ಹೇಳಿದ್ದಾರೆ. ಯಾಕೆ? ಕಣ್ಣು ಕಾಣ್ತಾ ಇದೆ. ಮತ್ತೆ ಇದಕ್ಕಿಂತಲೂ ಸೂಕ್ಷ್ಮವಾದ ಇದು ಆಲಂಬನ ತಾನೇ. ಇದರ ಮುಖಾಂತರ ನಾವು ಪರಬ್ರಹ್ಮಕ್ಕೆ ಹೋಗಬೇಕು. ಪರಬ್ರಹ್ಮಕ್ಕೂ ನೋಡಬೇಕಾದ್ರೆ ಏನು, ಇದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಯಾವುದು? ಪ್ರಾಣಮಯಾತ್ಮ. ಅದಕ್ಕೆ ಅವಯವಗಳನ್ನು ನಾವು ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ಪ್ರಾಣಮಯಾತ್ಮನಿಗೆ ಯಾವ ಅವಯವಗಳನ್ನು ಕೂಡ ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಏನಾಗಿದೆ? ಅಲ್ಲಿ ಇದು ಎಂಬುದಾಗಿ ನಿರ್ದೇಶ ಮಾಡುವುದಕ್ಕಾಗುವುದಿಲ್ಲ. ಹಾಗೆ ಅನ್ನಮಯಾತ್ಮನೂ ಕೂಡ ಇದ್ದಾನೇನೋ ಎಂಬ ಸಂಶಯವನ್ನು ಪರಿಹಾರ ಮಾಡುವುದಕ್ಕಾಗಿ ನೋಡಿ, ಬೆಟ್ಟು ಮಾಡಿ ಇದು ತಲೆ, ಇದು ಬಲಗೈ, ಇದು ಎಡಗೈ, ಇದು ಪಾದ, ಇದು ಮಧ್ಯಭಾಗ, ಇದು ಮುಖ, ಇದು ಹೀಗೆ ಹೇಳ್ತಾ ಇದ್ದಾರೆ ಅಂಥೇಳಿ ಇನ್ನೊಂದು ಹೇಳಿದ್ರು. ಈ ಒಂದು ಮನುಷ್ಯ ಅಂತಕ್ಕಂಥವನಿಗೆ ಏನಾಗಿದೆ ಗೊತ್ತೇ? ಯಾಕೆ ಇವನ್ನೇ ಹೇಳ್ತಕ್ಕಂಥದ್ದು ಅಂದರೆ, ಇವನಿಗೆ ಕರ್ಮಜ್ಞಾನದಲ್ಲಿ ಅಧಿಕಾರವಿದೆ. ಕರ್ಮದ ಸ್ವರೂಪವನ್ನು ತಿಳಿದುಕೊಳ್ಳಬಲ್ಲ. ಈಗ ಗೊತ್ತಿದ್ದೇ ಇರಬಹುದು, ಆದರೆ ಹೇಳಿದರೆ ತಿಳಿದುಕೊಳ್ಳುವ ಸಾಮರ್ಥ್ಯ ಇದೆ ಇವನಿಗೆ.
ಮತ್ತೆ ಜ್ಞಾನದ ಸ್ವರೂಪವನ್ನು ತಿಳಿದುಕೊಳ್ಳೋದಕ್ಕೆ ಸಮರ್ಥನಾಗಿದ್ದಾನೆ ಈ ಪುರುಷ. ಆದ್ದರಿಂದ ಪುರುಷನನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅವನ ಅವಯವಗಳನ್ನು ಹೇಳಿದರು. ಈಗ ಅವನ ಒಂದು ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈವ ತದಪ್ಯೇಷ ಶ್ಲೋಕೋ ಭವತಿ ಅಂತಂದ್ರು. ತದಪ್ಯೇಷ ಅಂತಂದ್ರೆ ತತ್ ಅಪಿ ಏಷ ಅಂತ ಇದೆಯಲ್ಲ, ಅದು ತತ್ ಅಂದ್ರೆ ಏನು? ತತ್ ಅಂದ್ರೆ ತಸ್ಮಿನ್ನೇವ ಅರ್ಥೆ. ಭಾಷ್ಯ ಭಾಗ ಇದೆಯಲ್ಲ ತತ್ ತಸ್ಮಿನ್ನೇವ ಅರ್ಥೆ ಬ್ರಾಹ್ಮಣೋಕ್ತೆ ಅಂದ್ರೆ ಬ್ರಾಹ್ಮಣ ಭಾಗದಲ್ಲಿ ಹೇಳಿರುವ ಅದೇ ವಿಷಯ, ಅದೇ ಅರ್ಥದಲ್ಲಿ ಅಲ್ಲಿ ಹೇಳಿರ್ತಕ್ಕಂಥ ಅದೇ ಏನು ಅರ್ಥ? ಅರ್ಥ ಅಂದ್ರೆ ವಿಷಯ ಅಂತ ಅರ್ಥ ಅಷ್ಟೆ. ಅದೇ ವಿಷಯದಲ್ಲಿ ಏನಾಗಿದೆ ಇಲ್ಲಿ? ಅನ್ನಮಯಾತ್ಮ ಪ್ರಕಾಶಕ ಏಷ ಶ್ಲೋಕ ಉಚ್ಯತೆ. ಅನ್ನಮಯಾತ್ಮ ಪ್ರಕಾಶಕ ಏಷಃ ಶ್ಲೋಕ. ಈ ಶ್ಲೋಕ ಯಾವುದು ಗೊತ್ತೇನು? ಅನ್ನಮಯಾತ್ಮನನ್ನ ಪ್ರಕಾಶಪಡಿಸುವುದು. ಪ್ರಕಾಶಪಡಿಸುವುದು ಅಂದ್ರೇನು? ಬೆಳಕನ್ನು ಬಿಟ್ಟು ಅದನ್ನ ಸೂಕ್ಷ್ಮವಾಗಿ ಪರಿಶೀಲಿಸುವುದು. ಏನು ಈ ಒಂದು ಅನ್ನಮಯಾತ್ಮ? ಇವು ಎಲ್ಲಿಂದ ಬಂದ? ಇವನು ಹೇಗೆ ಬಂದ? ಇವನ ಸ್ವರೂಪ ಏನು? ಇಂಥದ್ದನ್ನೆಲ್ಲ ಕೂಡ ಕೂಲಂಕಷವಾಗಿ ಬೆಳಕನ್ನು ಬಿಟ್ಟು ನೋಡ್ತಕ್ಕಂಥದ್ದು ಅನ್ನಮಯಾತ್ಮ ಪ್ರಕಾಶಕ ಅಂತದು. ಅದನ್ನು ಹೇಳುವುದಕ್ಕಾಗಿ ಈ ಶ್ಲೋಕ ಬಂದಿದೆ. ಶ್ಲೋಕ ಅಂದ್ರೆ ಮಂತ್ರ ಅಂತ ಅರ್ಥ. ಮಂತ್ರವೂ ಬಂದಿದೆ ಇಲ್ಲೇ ಹಾಕ್ಬಿಟ್ಟೆ. ಶ್ಲೋಕ ಮಂತ್ರ ಭವತಿ ಅಂತಕ್ಕಂಥ. ಏನು ಅಂತಂದ್ರೆ ನೋಡಿ, ಇದರ ಒಂದು ಪದವಿ ವಿಭಾಗ ಸುಲಭವಾಗಿದೆ. ಅನ್ನಾತು ವೈ ಪ್ರಜಾ ಪ್ರಜಾಯಂತೆ. ಅನ್ನಾತು ವೈ. ವೈ ಅಂತಕ್ಕಂಥ ಪದ ಇದೆ. ವೈ ಅಂತಂದ್ರೆ ಏನು? ವೈ ಅಂತಂದ್ರೆ ಕೆಲವು ಕಡೆ ಈ ಅವಧಾರಣಾರ್ಥ ಬರುತ್ತೆ, ಇನ್ನು ಕೆಲವು ಕಡೆ ಕೇವಲ ಜ್ಞಾಪಕಾರ್ಥವಾಗಿ ಇದು ಬಂದಿರತಕ್ಕ. ಏನು? ಅನ್ನ ಅಂದರೆ ನೋಡಿ, ಅನ್ನ ಅಂದ್ರೆ ಯಾವುದು ಗೊತ್ತೇನ್ರಿ? ನಾವು ಹಿಂದೆ ಹೇಳಿದ್ವಲ್ಲ, ಯಾವುದದು? ಪಂಚಭೂತಗಳು. ಪಂಚಭೂತಗಳಿಂದ ಏನು? ಔಷಧಿ ವನಸ್ಪತಿಗಳು. ಔಷಧಿ ವನಸ್ಪತಿನೇನು ಅದು ಅನ್ನ. ಹೌದ್ ತಾನೆ? ಯಾಕೆ? ಈ ಒಂದು ಪುರುಷ ಎಲ್ಲರಿಂದಲೂ ಕೂಡ ಸ್ವೀಕರಿಸಲ್ಪಡುತ್ತದೆ. ಯಾಕೆ? ಸ್ಥಿತಿಗೋಸ್ಕರವಾಗಿ. ಸ್ಥಿತಿ ಇರಬೇಕಾದ್ರೆ ಅನ್ನ ಇದ್ದೇ ಇರಬೇಕು. ಅಲ್ಲಿ ಹೇಳಿದ್ವಲ್ಲ, ಆ ಹೇಳಿದ್ವಲ್ಲ ಅಂತ ಜ್ಞಾಪಿಸ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ವೈ ಅಂತಕ್ಕಂಥ ಪದ ಬಂದಿದೆ. ಹೀಗೆ ಇಂತಹ ಅನ್ನದಿಂದ ಯಾವುದು? ಹಿಂದೆ ಜ್ಞಾಪಿಸ್ಕೊಳ್ಳಿ, ಹಿಂದೆ ಹೇಳಿದ್ವಲ್ಲಪ್ಪ, ಆ ಅನ್ನ ಪಂಚಭೂತಗಳಿಂದ ಸೃಷ್ಟವಾಗಿರತಕ್ಕಂಥ ಅನ್ನ. ಅದರಿಂದ ಪ್ರಜಾ ಪ್ರಜಾಯಂತೆ. ಪ್ರಜಾ ಅಂತಂದ್ರೆ ಏನು? ಪ್ರಜಾ ಅಂತಂದ್ರೆ ಇಲ್ಲಿ ಬರೀ ಪ್ರಜೆಗಳು ಮನುಷ್ಯರು ಅಂತ ಅರ್ಥವಲ್ಲ, ಎಲ್ಲ ಪ್ರಜೆಗಳು ಅಂತ ಅರ್ಥ. ಅದಕ್ಕೆ ಇಲ್ಲಿ ಭಾಷ್ಯ ಭಾಗ ನೋಡೋಣ, ಅದ್ರ ಒಟ್ಟಿಗೆ ಸೇರಿಸಿ. ಏನು ಅಂಥ ವಿಶೇಷವಿಲ್ಲ. ಭಾಷ್ಯ ಭಾಗ ನೋಡೋಣ. ಇಲ್ಲ ಅನ್ನ ಇದರಲ್ಲಿ ಈ ಒಂದು ತಾತ್ಪರ್ಯ ಅರ್ಥ ನೋಡ್ಕೊಂಡು ನೋಡೋಣ. ಅನ್ನದಿಂದ ಪ್ರಜೆಗಳು ಹುಟ್ಟುತ್ತಾರೆ ಅಂದರೆ ಮತ್ತೆ ಯಾಕಾಶ್ಚ ಪೃಥ್ವಿಗೆ ಯಾಕಾಶ ಅಂದರೆ ಯಾವನೇ ಆಗಿರಲಿ, ಯಾರೇ ಆಗಿರಲಿ, ಈ ಭೂಮಿಯನ್ನು ಆಶ್ರಯಿಸಿರತಕ್ಕಂಥ ಯಾವನೇ ಆಗಿರಲಿ, ಅವನೇನವನು ಅವರೆಲ್ಲರೂ ಕೂಡ ಈ ಅನ್ನದಿಂದಲೇ ಹುಟ್ಟಿದ್ದಾರೆ, ಯಾರೇ ಆಗಿರಲಿ ಅಂಥೇಳಿ. ಅಥೋ ಅನ್ನೇನೈವ ಜೀವಂತಿ. ಮತ್ತು ಮುಂದೆ ಏನಾಗಿದೆ? ಇವರು ಆ ಅನ್ನದಿಂದಲೇ ಆಶ್ರಿತರಾಗಿದ್ದಾರೆ, ಅವರು ಪ್ರಜಾಯಂತೆ ಹುಟ್ಟಿದ್ದಾರೆ. ಹುಟ್ಟಿದ ಮೇಲೆ ಏನಾಯಿತು? ಅನ್ನೇನೈವ ಜೀವಂತಿ. ಆ ಅನ್ನದಿಂದಲೇ ಇವರು ಸ್ಥಿತಿಯನ್ನು ಕಂಡುಕೊಂಡಿದ್ದಾರೆ, ಅದರಿಂದಲೇ ಇವರಿಗೆ ಸ್ಥಿತಿ. ಮತ್ತೆ ಅಥ ಏನತ್ ಅಪಿಯಂತಿ ಅಂತತಃ. ಅಂತತಃ ಕೊನೆಯಲ್ಲಿ ಯಾವಾಗ ಜೀರ್ಣವಾಗುತ್ತೆ, ಪ್ರಾಣ ಹೋದಾಗ ಎದಕ್ಕೆ? ಅಥ ಏನಂ. ಏನಂ ಅಂತಂದರೆ ಏನಂ ಅನ್ನಂ ಅಂತ. ಈ ಅನ್ನವನ್ನೇ ಅಪಿಯಂತಿ, ಅದನ್ನೇ ಕುರಿತು ಹೋಗುತ್ತಾರೆ, ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಹುಟ್ಟುತ್ತಾರೆ, ಅಲ್ಲೇ ಸ್ಥಿತಿಯನ್ನು ಪಡೆಯುತ್ತಾರೆ, ಮತ್ತೆ ಪುನಃ ಅಲ್ಲಿಗೆ ವಾಪಸ್ ಹೊರಟೋಗ್ತಾರೆ. ಅಂದರೆ ಸೃಷ್ಟಿ ಸ್ಥಿತಿ ಲಯ ಅಂತ ಎಲ್ಲವೂ ಕೂಡ ಅನ್ನ.
ಆದ್ದರಿಂದ ಅನ್ನಗಂಹಿಭೂತಾನಾಂ ಜ್ಯೇಷ್ಠಂ. ಅನ್ನ ಇದೆಯಲ್ಲ, ಈ ಅನ್ನವು ಎಲ್ಲ ಭೂತಗಳಿಗಿಂತಲೂ ಕೂಡ ಇದು ಅತ್ಯಂತ ದೊಡ್ಡದು, ಮಹತ್ತರವಾದಂಥ ಪ್ರಮುಖವಾದದ್ದು. ಜ್ಯೇಷ್ಠದ ಪ್ರಮುಖವಾದದ್ದು, ಎಲ್ಲರಿಗಿಂತಲೂ ದೊಡ್ಡದು, ಹಿರಿಯದು, ಪ್ರಮುಖವಾದದ್ದು. ಆದ್ದರಿಂದ ತಸ್ಮಾತ್ ಸರ್ವೌಷಧ ಮುಚ್ಯತೆ. ಆದ್ದರಿಂದ ಇದೇನಾಗಿದೆ, ಎಲ್ಲರಿಗೂ ಕೂಡ, ಏನು ಯಾರೇ ಆಗಿರಲಿ, ಪ್ರಾಣಿ ಪಶು ಪಕ್ಷಿ ಏನೇ ಆಗಿರಲಿ, ಅದಕ್ಕೆಲ್ಲ ಎಲ್ಲರಿಗೂ ಕೂಡ ಇದು ಅನ್ನ ಅಂತಕ್ಕಂಥ ಔಷಧ ಮುಚ್ಯತೆ. ಔಷಧ ಅಂದ್ರೇನು? ತೆಗೆದುಕೊಳ್ತಕ್ಕಂಥ, ಸ್ವೀಕಾರ ಮಾಡತಕ್ಕಂಥ ವಸ್ತು. ಅದೇನೋ ಅದನ್ನು ತೆಗೆದುಕೊಳ್ಳುವುದರಿಂದ ಈ ಶರೀರ ಇದೆಯಲ್ಲ, ಅದು ಸ್ಥಿತಿಯಲ್ಲಿರುವುದಕ್ಕೆ ಮತ್ತೆ ಬೆಳೆಯುವುದಕ್ಕೆ ಕಾರಣವಾಗಿರುತ್ತೆ. ನಾವು ಔಷಧಿ ತಗೊಳ್ತೀವಿ, ಯಾತಕ್ಕೆ? ಶರೀರವು ಬೆಳೆಯುವುದಕ್ಕೆ ಪ್ರತಿಬಂಧಕವಾಗಿರತಕ್ಕಂಥ ಯಾವುದೋ ರೋಗ ರುಜಿನ ಇದೆಯಲ್ಲ, ಅದನ್ನು ತೆಗೆಯೋದಕ್ಕೆ ಮತ್ತು ಬೆಳೆಯೋದಕ್ಕೆ ಸಹಾಯ ಮಾಡೋದಕ್ಕೆ ಔಷಧಿ ತಗೊಳ್ತೇವೆ. ಅದಕ್ಕೆ ಹೀಗೆ ಅನ್ನ ಸರ್ವೌಷಧಿ. ಆಮೇಲಿಂದ ಸರ್ವಂತೆ ಅನ್ನಮಾಪ್ನುವಂತೆ ಸರ್ವಂ. ಎಲ್ಲರೂ ಕೂಡ ಅನ್ನವನ್ನೇ ಅನ್ನವನ್ನೇ ಪಡೆದುಕೊಳ್ತಾರೆ ಎಲ್ಲರೂ ಕೂಡ. ಏ ಅನ್ನಂ ಬ್ರಹ್ಮೋಪಾಸತೆ. ಇಂತಹ ಅನ್ನವನ್ನು ಬ್ರಹ್ಮವೆಂದು ಯಾರು ಉಪಾಸನೆ ಮಾಡುತ್ತಾನೆಯೋ, ಏನಂತ ಅಂದರೆ ಅನ್ನಗಂಹಿಭೂತಾನಾಂ ಜ್ಯೇಷ್ಠಂ. ಈ ಅನ್ನವೇ ಎಲ್ಲ ಭೂತಗಳಿಗೂ ಕೂಡ ಏನಾಗಿದೆ, ಪ್ರಮುಖವಾಗಿದೆ. ಇದೇ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥದ್ದು. ಯಾಕೆ? ಸ್ಥಿತಿ ಅದರಲ್ಲೇ. ತಸ್ಮಾತ್ ಸರ್ವೌಷಧ ಮುಚ್ಯತೆ. ಇನ್ನೊಂದ್ಸರಿ ಹೇಳಿದ್ದಾರೆ, ಅದಕ್ಕೆ ಎಲ್ಲಕ್ಕೂ ಕೂಡ ಔಷಧ ಅನಿಸುತ್ತದೆ. ಈ ಉಪಾಸನೆ ಅಂದ್ರಲ್ಲ, ಎಂಥ ಉಪಾಸನೆ, ಏನು ತಿಳಿಯಬೇಕು ಅಂದರೆ, ಅನ್ನದ್ಭೂತಾನ ಜಾಯಂತೆ. ಅನ್ನದಿಂದಲೇ ಎಲ್ಲ ಭೂತಗಳು ಹುಟ್ಟುತ್ತವೆ. ಜಾತಾನ್ಯನ್ನೇನ ವರ್ಧಂತೆ. ಜಾತಾನಿ ಸರ್ವಾಣಿ ಭೂತಾನಿ. ಯಾವ ಯಾವ ಭೂತ ಹುಟ್ಟಿದೆ ಅಂತ ಆಗಿದೆಯೋ ಅವೆಲ್ಲವೂ ಕೂಡ ಅನ್ನೇನ ವರ್ಧಂತೆ. ಅನ್ನದಿಂದಲೇ ಅದು ಬೆಳೀತಾ ಇದೆ. ಮಧ್ಯತು ಅದ್ಯತೆ ಅತ್ತಿಚ ಭೂತಾನಿ. ಅದು ತಿನ್ನಲ್ಪಡುತ್ತದೆ ಮತ್ತು ತಿಂತಾನೆ ಭೂತ. ಎಲ್ಲ ಮನುಷ್ಯರೂ ಕೂಡ ಅದೇನು ತಿನ್ನಲ್ಪಡುತ್ತದೆ ಮತ್ತು ಅದು ಭೂತಗಳನ್ನು ತಿಂತಾ ಇದೆ. ಯಾಕೆ? ಅಲ್ಲಿಂದಲೇ ಬರ್ತಾನೆ, ಅಲ್ಲೇ ಇರ್ತಾನೆ, ಅಲ್ಲಿಗೆ ಹೊರಟೋಗ್ತಾನೆ. ತಸ್ಮಾದನ್ನಂ ತದುಚ್ಯತೆ ಇತಿ. ಆದ್ದರಿಂದಲೇ ಅದಕ್ಕೆ ಅನ್ನ ಅಂತ ಕರೀತಾರೆ. ಯಾತಕ್ಕೆ? ಅತ್ತಿ ಅಥವಾ ಅದ್ಯತೆ ಇತಿ ಅನ್ನಂ. ಆ ಒಂದು ಧಾತ್ವರ್ಥ ಮೂಲಕ ಹೇಳಿದ್ದಾರೆ. ಇದು ಮಂತ್ರಕ್ಕೆ ಅರ್ಥ ಆಯ್ತಲ್ಲ. ಈಗ ಭಾಷ್ಯವಾಗ ನೋಡೋಣ. ಅನ್ನಾತ್ ರಸಾದಿಭಾವ ಪರಿಣತಾತ್. ಈ ಅನ್ನದಿಂದ ಅಂತಂದ್ರೆ ಏನು? ಅನ್ನದಿಂದ ಪುರುಷ ಹುಟ್ಟುತ್ತಾನೆ ಅಂದರೆ, ಅನ್ನದ್ವೈ ಪ್ರಜಾಯಂತೆ ಅಂದ್ರಲ್ಲ, ಅನ್ನದಿಂದ ಹೇಗ್ರಿ ಹುಟ್ಟುತ್ತಾನೆ ಅಂತಂದರೆ, ಅನ್ನಾತ್ ರಸಾದಿಭಾವ ಪರಿಣತಾತ್. ಅನ್ನ ಇದೆ. ಅನ್ನ ಹೇಗಿದೆ? ಅದು ಈ ಒಂದು ಸ್ಥೂಲ ರೂಪವಾಗಿದೆ. ಮತ್ತೆ ಏನು? ಅದು ಘನೀಭೂತವಾಗಿದೆ. ಘನರೂಪ. ಅದಕ್ಕೆ ಸಾಲಿಡ್ ಅಂತಾರಲ್ಲ, ಹಾಗೆ ಅನ್ನ ಸಾಲಿಡ್ ಆಗಿದೆ. ಅದು ಏನಾಗಿತ್ತೆ? ಅನ್ನ ರಸಾದಿಭಾವ ಪರಿಣಾಮ. ಅದು ರಸವೇ ಮುಂತಾದ ಭಾವದಿಂದ ಪರಿಣಾಮವನ್ನು ಹೊಂದಿದಾಗ, ಹೇಗೆ ನಾವು ತಿಂತೇವೆ, ತಿಂದ ಅನ್ನ ಏನಾಗುತ್ತೆ? ರಸಾದಿಭಾವವನ್ನು ಪಡೆಯುತ್ತೆ. ಕೆಲವುದು ಏನಾಗುತ್ತೆ? ರಕ್ತಕ್ಕೆ ಹೋಗುತ್ತೆ, ಮಾಂಸಕ್ಕೆ ಹೋಗುತ್ತೆ, ದೇಹವರ್ಧಕ್ಕೆ ಹೋಗುತ್ತೆ, ಮತ್ತು ಕೆಲವು ಈ ದೇಹದ ಹೊರಭಾಗಕ್ಕೆ ಹೋಗ್ಬಿಡುತ್ತೆ. ಮತ್ತು ಅದರಲ್ಲಿ ಎಲ್ಲಕ್ಕಿಂತ ಸಾರಭೂತವಾದ ರಸತಮವಾದದ್ದು ಯಾವುದು? ಅದೇ ರೇತಸ್ಸು. ಅದರಿಂದ ಪುರುಷ ಹುಡ್ತಾರೆ ಅಂತ. ಅದಕ್ಕೆ ಅನ್ನದ್ಭೂತಾನ ಜಾಯಂತೆ ಅಂತ ಹೇಳಿದ್ದು. ಈ ರಸಾದಿಭಾವ ಪರಿಣಿತಾತ್ ಅನ್ನಾತು. ಹೀಗೆ ರಸಾದಿಭಾವದೇನು? ರೇತವರೂಪ ಅಂತಂತ. ರೇತವರೂಪವಾಗಿ ಪರಿಣಾಮಗೊಂಡಿರ್ತಕ್ಕಂಥ ಅನ್ನದಿಂದ ಏನು ಪ್ರಜಾಯಂತೆ ಅಂತ ನೋಡೋಣ. ವೈ ಇತಿ ಸ್ಮರಣಾರ್ಥ ಹಾಕಿದ್ದಾರೆ. ಇದು ಹಿಂದೆ ಅನ್ನ ಎಂಥದ್ದು ಹಿಂದೆ ಹೇಳಿದ್ದಲ್ಲ, ಅದು ಜ್ಞಾಪಕಾರ್ಥವಾಗಿ. ಏನಾಗುತ್ತೆ ಅನ್ನದಿಂದ? ರಸಾದಿಭಾವದಿಂದ ಪರಿಣಿತವಾಗಿರತಕ್ಕಂಥ ಅನ್ನದಿಂದ ಅಂದರೆ ಪ್ರಜಾ ಸ್ಥಾವರ ಜಂಗಮಾತ್ಮಕ ಪ್ರಜಾಯಂತೆ. ಪ್ರಜಾ ಅಂದ್ರೇನು?
ಪ್ರಕರ್ಷೇಣ ಜಾಯಂತೆ ಇತಿ ಪ್ರಜಾ. ಯಾವುದು ಹುಟ್ಟುತ್ತದೆಯೋ ಅದೆಲ್ಲ ಪ್ರಜೆಗಳೇ. ಯಾವುದದು ಅಂದರೆ ಸ್ಥಾವರ ಜಂಗಮಾತ್ಮಕ. ಅದು ಏನಾದರೂ ಆಗಿರ್ಬೋದು, ಸ್ಥಾವರಾದರೂ ಆಗಿರ್ಬೋದು, ಜಂಗಮನಾದರೂ ಆಗಿರ್ಬೋದು, ಎಲ್ಲ ಪ್ರಾಣಿಗಳು ಕೂಡ. ಮತ್ತು ಯಾಃ ಕಾಶ್ಚ ಅವಶಿಷ್ಟಾ ಪೃಥ್ವೀಂ ಸ್ಥಿತಾ ಪೃಥ್ವೀಂ ಆಶ್ರಿತಾ. ಮತ್ತು ಯಾವುದೇ ಪ್ರಾಣಿಯಾಗಿರಲಿ, ಅವಿಶಿಷ್ಟ ಯಾವ ಒಂದು ವಿಶೇಷವೂ ಇಲ್ಲದೆ ಸಮಾನವಾಗಿ ಅಂತ ಅರ್ಥ. ಸಮಾನವಾಗಿ, ಯಾವ ನಿಯಮ ಇಲ್ಲ, ಇದು ಇಲ್ಲ, ಅದು ಸಮಾನವಾಗಿ ಯಾವ ಯಾವ ಭೂತಗಳು ಪೃಥ್ವಿಯನ್ನು ಆಶ್ರಯಿಸಿದೆಯೋ ಅವೆಲ್ಲವೂ ಕೂಡ ತಾ ಸರ್ವ ಅನ್ನದೇವ ಪ್ರಜಾಯಂತೆ. ಅವೆಲ್ಲವೂ ಕೂಡ ಅನ್ನದಿಂದಲೇ ಹುಟ್ಟಿವೆ. ಅಥೋ ಅಪಿ, ಅಥ ಅಂದರೆ ಅಪಿ ಮತ್ತು ಕೂಡ ಏನು ಜಾತಾಹ ಅನ್ನೇನೈವ ಜೀವಂತಿ. ಏನು ಜಾತಾಹ ಪ್ರಜಾಹ ಇತ್ಯರ್ಥ. ಜಾತಾಹ ಸ್ತ್ರೀಲಿಂಗ ರೂಪ ಇದು. ಜಾತಾಹ ಪ್ರಜಾಹ ಅನ್ನೇನೈವ ಜೀವಂತಿ. ಅನ್ನದಿಂದಲೇ ಅದು ಜೀವನವನ್ನು ಪಡೆದುಕೊಂಡು, ಜೀವನ ಅಂದರೆ ಸ್ಥಿತಿ, ಹುಟ್ಟಾಯಿತು ಸ್ಥಿತಿ, ಜೀವನ ಹುಟ್ಟದ ಪಡೆದುಕೊಂಡಿದ್ವಿ. ಅನ್ನದೇ ಅನ್ನೇನ ಜೀವಂತಿ. ಪ್ರಾಣ ಜೀವ ನೋಡಿ, ಪ್ರಾಣಾಂಧಾರಯಂತಿ. ನಾವು ಈ ಸ್ಥಿತಿ ನಾವಿರಬೇಕಾದ್ರೆ ಏನಾಗಬೇಕು? ಪ್ರಾಣ ಇರಬೇಕು, ಹೌದು ತಾನೆ? ಪ್ರಾಣ ಇದ್ದರೆ ಒಬ್ಬ ಮನುಷ್ಯ ಇದ್ದಾನೆ ಅಂತ ಹೇಳ್ತಾರೆ, ಇದ್ದಾರೆ ಇಲ್ಲ ಅಂತ ಹೇಳ್ತಾರೆ. ಇದೆ ಅಂತ ಹೇಳಬೇಕಾದ್ರೆ ಅದಕ್ಕೆ ಜೀವಂತಿ ಅಂದ್ರೇನು? ಈ ನೋಡಿ, ಬೆಳಗ್ಗೆ ಹೇಳಿದ್ನಲ್ಲ, ಎಲ್ಲ ಪದಗಳಿಗೂ ಕೂಡ ಶಂಕರ ಭಗವತ್ಪಾದರು ಧಾತ್ವರ್ಥವನ್ನೇ ಹಿಡಿದು ಅರ್ಥ ಮಾಡಿದ್ದಾರೆ. ಯಾಕೆ? ಪದವಾಕ್ಯ ಪ್ರಮಾಣಜ್ಞರು. ಪದ ಅಂತಂದ್ರೆ ಏನು? ವ್ಯಾಕರಣ. ಧಾತುಗಳು ಎಲ್ಲಿಂದ ಬಂತು ಆ ಪದ ಅಂತ. ಸಂಸ್ಕೃತದಲ್ಲಿ ಯಾವುದೇ ಪದ ತಗೊಳ್ಳಿ ನೀವು, ಅದು ಕೇವಲ ಕ್ರಿಯಾಪದ ಆಗಬೇಕು ಅಂತ ಇಲ್ಲ. ಕ್ರಿಯಾಪದಕ್ಕೆ ಮಾತ್ರ ಧಾತು ಇದೆ, ನಾಮಪದಕ್ಕೆ ಇಲ್ಲ ಅಂತಿಲ್ಲ. ನಾಮಪದಗಳಿಗೂ ಕೂಡ ಕ್ರಿಯಾಪದಗಳಿಗೂ ಕೂಡ ಏನು? ಧಾತುವೇ ಮೂಲ. ಅಂದ್ರೇನು? ಎಲ್ಲ ನಾಮಪದಗಳಿಗೂ ಕೂಡ ಕ್ರಿಯಾಪದಗಳಿಗೂ ಕೂಡ ಒಂದು ಅರ್ಥ ಇದ್ದೇ ಇರುತ್ತೆ ಸಂಸ್ಕೃತದಲ್ಲಿ. ಬರೀ ಕ್ರಿಯಾಪದಕ್ಕೆ ಒಂದೇ, ನಾಮಪದಕ್ಕೂ ಇರುತ್ತೆ. ಹೀಗೆ ಜೀವ ಪ್ರಾಣಧಾರಣೆ ಅಂತ ಧಾತು. ಆ ಧಾತ್ವರ್ಥದಲ್ಲಿ ಪ್ರಾಣಾಧಾರಯಂತಿ ಅದೇನು? ವರ್ಧಂತೆ, ಸ್ಥಿತಿಯನ್ನು ಪಡೆದುಕೊಳ್ಳುತ್ತೆ. ಶರೀರ ಏನಾಗುತ್ತೆ? ಇವತ್ತು ಹೀಗಿರುತ್ತೆ, ನಾಳೆ ಬೆಳೆಯುತ್ತೆ ಬೆಳೆಯುತ್ತೆ ಬೆಳೆಯುತ್ತೆ. ಇಲ್ಲಿ ವರ್ಧಂತೆ ಅಂತಂದರೆ ಏನು ಅರ್ಥ ಮಾಡಬೇಕು ಗೊತ್ತೇನು? ಬರೀ ಬೆಳೆಯುತ್ತೆ ಅಂತ ಅಲ್ಲ. ಯಾಕೆ? ಅನ್ನ ಅಂತ ಹೇಳಿರೋದ್ರಿಂದ ಬೆಳೆಯುತ್ತೆ ಅಂತ ಅಷ್ಟೇ. ಆದರೆ ಈ ಒಂದು ಶರೀರದ ಒಂದು ಸ್ವರೂಪ ಏನು? ಬರೀ ಬೆಳೆಯೋದೇ ಅಲ್ಲ, ಕ್ಷಯಿಸುವುದು ಕೂಡ ಅದರ ಸ್ವಭಾವ. ಯಾವುದೋ ಒಂದು ಕಾಲದವರೆಗೆ ಬೆಳೀತಾ ಇರುತ್ತೆ, ಆಮೇಲಿಂದ ಕ್ಷಯ ಅಷ್ಟೆ. ಒಂದು 40 ವರ್ಷದವರೆಗೆ ಚೆನ್ನಾಗಿ ಬೆಳೀತಾರೆ, 40 ವರ್ಷ ಆದಮೇಲಿಂದ ಶುರುವಾಗುತ್ತೆ ಏನು? ಒಂದೊಂದಾಗಿ ಇಳಿಕೆ ಅಂತಕ್ಕ ಶುರುವಾಗುತ್ತೆ. ಹೀಗೆ ಆಗುತ್ತೆ. ಅಥ ಇನ್ನು ಸ್ಥಿತಿ ಆಯಿತು. ಅಥ ಮತ್ತು ಕೂಡ ಇನ್ನೇನಾಗುತ್ತೆ? ಏನತ್ ಅನ್ನಂ ಅಪಿಯಂತಿ ಗಚ್ಚಂತಿ. ಮತ್ತು ಕೂಡ ಇದೇನೋ ಇದೆಯಂತ. ಅನ್ನಂ ಅಪಿಯಂತಿ, ಅನ್ನವನ್ನೇ. ಯಾವುದು? ಈ ಜೀವ ಧಾರಣೆ ಮಾಡಿರ್ತಕ್ಕಂಥ ಪ್ರಾಣಿಗಳು ಯಾವುದ್ಯಾವುದಿದೆ ಅವೆಲ್ಲವೂ ಕೂಡ ಅನ್ನಂ ಅಪಿಯಂತಿ. ಅದೇನು? ಏನಂ ಅನ್ನಂ ಅಪಿಯಂತಿ. ಅಪಿ ಶಬ್ದ ಅಂದರೆ ಪ್ರತಿಶಬ್ದಾರ್ಥೆ ಅನ್ನಂ ಪ್ರತಿ ಪ್ರಳೀಯಂತೆ ಇತ್ಯರ್ಥ. ಇನ್ನು ಅಪಿಯಂತಿ ಅಂತ ಬಂದಿದೆಯಲ್ಲ, ಅಂದರೆ ಹೋಗೋದು, ಪ್ರಾಪಣೆ ಅಂತ ಹೋಗೋದು. ಅಪಿಯಂತಿ ಅಂದರೆ ಪ್ರತಿಶಬ್ದಾರ್ಥ, ಅದನ್ನು ಕುರಿತು ಅಂತ ಅರ್ಥ. ಅದನ್ನು ಕುರಿತೇ ಹೋಗ್ತಾರೆ. ಅಂದರೆ ಅದು ಗತಿ ಅಂತ ಅರ್ಥ. ಆ ಗತಿಯನ್ನು ಅಲ್ಲಿಗೆ ಅದನ್ನು ಕುರಿತೇ ಹೋಗ್ತಾರೆ. ಅನ್ನಂ ಪ್ರತಿ ಪ್ರಳೀಯಂತೆ, ಅಲ್ಲಿಗೆ ಹೋಗಿ ಲಯವಾಗ್ತಾರೆ. ಅಂತತಃ ಅಂತೆ ಜೀವನ ಲಕ್ಷಣಾಯ ವೃದ್ಧೇ ಪರಿಸಮಾಪ್ತವು. ಮತ್ತೆ ಆಯಿತು, ವರ್ಧನೆ ಆಯಿತು. ಮತ್ತೆ ಅಂತತಃ ಹೇಳದ್ನಲ್ಲ, ಶರೀರ ಒಂದು 40 ವರ್ಷ ಆಮೇಲೆ ಕ್ಷೀಣಿಸ್ತಾ ಬರ್ತಾ ಇದೆ. ಮತ್ತು ಜೀವನ ಲಕ್ಷಣಾಯ ವೃದ್ಧೇ,
ಜೀವನ ಸ್ಥಿತಿ ಆಯಿತು. ವೃದ್ಧೇ ಅಂತಂದರೆ ಏನು? ಆ ಒಂದು ವೃದ್ಧಿ ಅಂತಕ್ಕಂಥದ್ದು, ವೃದ್ಧಿ ಅಂದರೆ ಬೆಳವಣಿಗೆ ಅಂತ ಅರ್ಥ. ವೃದ್ಧಿ ಆಗ್ತಕ್ಕಂಥದ್ದು ಏನದು? ಬೆಳವಣಿಗೆ. ಈ ವೃದ್ಧ ಅಂದರೆ ಮುದುಕ ಅಂತ ಅರ್ಥ ಅಲ್ಲ. ವೃದ್ಧೇ ಜೀವನ ಲಕ್ಷಣ ಅಂದರೆ ಸ್ಥಿತಿಯ ಲಕ್ಷಣವಾಗಿರತಕ್ಕಂತಹ ಬೆಳೆಯುವುದು ಇದೆಯಲ್ಲ, ಅದು ಪರಿಸಮಾಪ್ತವು. ಅದು ಬೆಳೆಯೋದು, ಅದು ಪರಿಸಮಾಪ್ತವಾಗಲಾಗಿ ಏನಾಗುತ್ತೆ? ಅನ್ನಂ ಪ್ರತಿ ಪ್ರಲೀಯಂತೆ. ಅನ್ನವನ್ನು ಕುರಿತು ಹೋಗ್ತಾನೆ, ಅಲ್ಲೇ ಲೈವ್ ಆಗ್ತಾನೆ. ಯಾವಾಗ? ವೃದ್ಧೇ ಬೆಳವಣಿಗೆ ಪರಿಸಮಾಪ್ತವು. ಕಸ್ಮಾತ್ ಯಾತಕ್ಕೆ ಅಂದರೆ ಅನ್ನಮಿ ಯಸ್ಮಾತ್ ಭೂತಾನಾಂ ಪ್ರಾಣಿನಾಂ ಜ್ಯೇಷ್ಠಂ ಪ್ರಥಮಜಂ. ಯಾಕೆ ಗೊತ್ತೇನಪ್ಪ? ಅಲ್ಲಿಂದೇ ಬರ್ತಾನೆ, ಅಲ್ಲಿಗೆ ಹೋಗ್ತಾನೆ. ಯಾಕೆ ಗೊತ್ತೇನಪ್ಪ ಅಂದರೆ ಅನ್ನವೇ ಎಲ್ಲ ಪ್ರಾಣಿಗಳಿಗೂ ಕೂಡ ಜ್ಯೇಷ್ಠಂ ಅಂದರೆ ಇಲ್ಲಿ ಏನರ್ಥ? ಇಲ್ಲಿ ಮೂಲಂ ಅಂತ ಅರ್ಥ, ಪ್ರಥಮಜಂ ಅಂತ ಅರ್ಥ, ಮತ್ತೆ ಕಾರಣಂ ಅರ್ಥ ಅಂತ ಅರ್ಥ. ಹೀಗೆ ಅನ್ನವೇ ಎಲ್ಲದಕ್ಕೂ ಕಾರಣವಾಗಿರುವುದರಿಂದ, ಮತ್ತೆ ಅನ್ನದ ಕಾರ್ಯ ಯಾರು? ಈ ಪುರುಷ ಜೀವ. ಅವನು ಜೀವ ಧಾರಣೆ ಮಾಡಿರ್ತಾರಲ್ಲ, ಅವನು ಎಲ್ಲಿ ಹೋಗ್ತಾರೆ? ತನ್ನ ಕಾರಣವನ್ನು ಹೋಗಿ ಸೇರಿಕೊಂಡು ಬಿಡುತ್ತಾನೆ. ಹೌದು ತಾನೆ? ಕಾರ್ಯ ಲೈವ್ ಆಯಿತು ಎಲ್ಲಿ ಹೋಗಿ ಸೇರುತ್ತೆ? ಕಾರಣದಲ್ಲಿಯೇ ಲೈವ್ ಆಗುತ್ತೆ. ಯಾವುದು? ಅದರ ಕಾರಣದಲ್ಲಿಯೇ ಅದರ ಲೈವ್ ಆಗುತ್ತೆ. ಹೌದು ತಾನೆ? ಮಡಕೆ ಇದೆ, ತನ್ನ ಕಾರಣ ಯಾವುದು? ಮಣ್ಣು, ಮಣ್ಣಿನಲ್ಲೇ ಲೈವ್ ಆಗುತ್ತೆ. ಬಟ್ಟೆ ಇದೆ, ಹರಿದೋಯ್ತು, ಅದ್ರ ಕಾರಣ ಯಾವುದು? ನೂಲು, ನೂಲಿನಲ್ಲೇ ಲೈವ್ ಆಗುತ್ತೆ. ಎಲ್ಲ ಕಿತ್ತೋ ಜಾಳಾಗೋಯ್ತು. ಹೀಗೆ ಅದು ಕಾರಣವಾಗಿರೋದ್ರಿಂದ ಅನ್ನಮಯಾದೀರಾಮಿ ಇತರೇಷಾಂ ಭೂತಾನಾಂ ಕಾರಣಂ ಅನ್ನಂ. ಯಾಕೆ ಅಂದರೆ ಈ ಅನ್ನಮಯ ಮುಂತಾದವಕ್ಕೆ, ಅನ್ನದ ಅನ್ನಮಯ ಅಂದರೆ ಅನ್ನದ ವಿಕಾರ ಅಂತ ಅರ್ಥ. ವಿಕಾರ ಅಂದರೆ ಕಾರ್ಯ ಅಂತ ಅರ್ಥ. ಅನ್ನದ ಕಾರ್ಯವಾಗಿರ್ತಕ್ಕ ಇದು ಎಲ್ಲ ಭೂತಗಳಿಗೂ ಕೂಡ ಕಾರಣವಾಗಿದೆ ಅನ್ನ. ಅತಃ ಅನ್ನ ಪ್ರಭವ, ಅನ್ನ ಜೀವನ, ಅನ್ನ ಪ್ರಳಯಾಶ್ಚ ಸರ್ವಾಹ ಪ್ರಜಾ. ಆದ್ದರಿಂದಲೇ ಎಲ್ಲ ಈ ಪ್ರಜೆಗಳು ಯಾರು ಗೊತ್ತೇ? ಅನ್ನ ಪ್ರಭವ ಅಂದರೆ ಏನು? ಅನ್ನದಿಂದಲೇ ಹುಟ್ಟಿರ್ತಕ್ಕಂಥವರು. ಮತ್ತು ಅನ್ನ ಜೀವನ, ಅನ್ನದಲ್ಲೇ ಸ್ಥಿತಿಯನ್ನು ಪಡೆದುಕೊಂಡಿರ್ತಕ್ಕಂಥವರು. ಮತ್ತು ಅನ್ನ ಪ್ರಳಯಾಶ್ಚ, ಮತ್ತು ಪುನಃ ಅನ್ನಕ್ಕೆ ಹೋಗಿ ಸೇರತಕ್ಕಂಥದ್ದು ಯಾರಿವರು? ಸರ್ವಾಹ ಪ್ರಜಾ, ಎಲ್ಲ ಪ್ರಜೆಗಳು ಕೂಡ. ಯಸ್ಮಾಚ ಏವಂ ತಸ್ಮಾತ್ ಸರ್ವೌಷಧಂ ಸರ್ವಪ್ರಾಣಿನಾಂ ದೇಹದಾಹ ಪ್ರಶಮನಂ ಅನ್ನಂ ಉಚ್ಯತೆ. ಆದ್ದರಿಂದ ಈ ಒಂದು ಹೀಗಿರುವ ಈ ಯಸ್ಮಾಚ ಏವಂ ಅಂದರೆ ತಸ್ಮಾ, ಈ ಕಾರಣದಿಂದ ಈ ಸರ್ವೌಷಧ ಅಂತ ಹೇಳ್ತಾರೆ. ಯಾವುದಕ್ಕೆ? ಅನ್ನಕ್ಕೆ. ಅನ್ನಕ್ಕೆ ಸರ್ವೌಷಧ ಹೇಳಿದಾರಲ್ಲ. ಏನು ಸರ್ವೌಷಧ ಅಂತಂದರೆ ಅಂದರೆ ಸರ್ವ, ಎಲ್ಲಕ್ಕೂ ಕೂಡ. ಎಲ್ಲಕ್ಕೂ ಏನೋ? ಎಲ್ಲ ಪ್ರಾಣಿಗಳಿಗೂ ಕೂಡ. ಎಲ್ಲ ಪ್ರಾಣಿಗಳಿಗೂ ಕೂಡ ಏನು ಔಷಧ ಅಂದರೆ? ಔಷಧ ಅಂದರೆ ದೇಹ ದಾಹ ಪ್ರಶಮನಂ. ದೇಹದ ದಾಹವನ್ನು, ದಾಹ ಅಂತಂದ್ರೆ ಏನು? ಬೇಕು ಬೇಕು ಅಂತಕ್ಕಂಥದ್ದು. ಬೇಕು ಬೇಕು ಅಂತಕ್ಕಂಥದ್ದು ಏನು? ಆ ಒಂದು ಬಯಕೆ, ದೇಹದ ಬಯಕೆ ಇದೆಯಲ್ಲ, ಅದನ್ನು ಪೂರೈಸತಕ್ಕಂಥದ್ದು ಯಾವುದು? ಈ ಅನ್ನ. ಆದ್ದರಿಂದ ಈ ಅನ್ನವನ್ನು ಏನು ಹೇಳ್ತಾರೆ? ಔಷಧಂ, ಔಷಧಂ ಅಂತ ಹೇಳ್ತಾರೆ. ಯಾರಿಗೆ ಔಷಧ ಇದು? ಸರ್ವ ಔಷಧ, ಸರ್ವೇಷಾಂ ಪ್ರಾಣಿನಾಂ. ಸರ್ವೌಷಧ ಅಂದರೆ ಸರ್ವೇಷಾಂ ಔಷಧಂ, ತತ್ಪುರುಷ ಸಮಾಸವಾಗಿರ್ತಕ್ಕಂಥದ್ದು. ಸರ್ವೇಷಾಂ ಅಂದ್ರೇನು? ಸರ್ವೇಷಾಂ ಪ್ರಾಣಿನಾಂ ಅರ್ಥ. ಔಷಧಂ ಅಂದರೆ ದೇಹದಾಹ ಪ್ರಶಮನಂ. ಅದು ದೇಹದ ಒಂದು ದಾಹ ಅಂತಂದರೆ ಅದು ಎಲ್ಲ ಬೈಕಿಯನ್ನು ಬೇಕು ಬೇಕು ಅಂತ ಇದೆಯಲ್ಲ, ಅದೆಲ್ಲವನ್ನು ಕೂಡ ಅದು ಪ್ರಶಮನ ಮಾಡುತ್ತದೆ. ಅದು ಒಂಥರ ಬೆಂಕಿ ಇದ್ದ ಹಾಗೆ. ಹೌದು ತಾನೆ? ಬೈಕೆ ಅಂತಕ್ಕಂಥದ್ದು ಅದನ್ನು ಅದನ್ನು ಪ್ರಶಮನ ಮಾಡುತ್ತೆ, ಶಾಂತವನ್ನಾಗಿ ಮಾಡುತ್ತೆ. ಜಾಠರಾಗ್ನಿಯನ್ನು ಶಾಂತವನ್ನಾಗಿ ಮಾಡತಕ್ಕಂಥದ್ದು ಯಾವುದು? ಅನ್ನ. ಹಾಗಾಗಿ ಇದು. ಮತ್ತೆ ಮುಂದೆ ಹೇಳ್ತಾರೆ, ಅನ್ನ ಬ್ರಹ್ಮವಿದ್ದ ಫಲ ಮುಚ್ಯತೆ.
ಹೀಗೆ ಈ ಅನ್ನ ಬ್ರಹ್ಮವನ್ನು ತಿಳಿದವನು ವಿದಹ ಅಂತಂದ್ರೆ ಏನು? ಇಲ್ಲಿ ವಿದಹ ಅಂತಂದರೆ ಉಪಾಸನೆ ಅಂತ ಅರ್ಥ. ವಿದಲ್ಲಿ ಜ್ಞಾನ ಇಲ್ಲ, ಜ್ಞಾನ ಇಲ್ಲಿ ಉಪಾಸನೆ ಅಂತ. ಹೀಗೆ ಅನ್ನ ಬ್ರಹ್ಮೋಪಾಸಕನಿಗೆ ಫಲ ಮುಖ್ಯತೆ, ಅವನಿಗಾಗತಕ್ಕಂಥ ಫಲವನ್ನು ಮಾಡುತ್ತೆ ಅವನಿಗೆ ಅಂದರೆ ಸರ್ವಂ ವೈತೆ ಅನ್ನಂ ಸಮಸ್ತಂ ಅನ್ನಜಾತಂ ಆಪ್ನುವಂತಿ. ಅವನು ಎಲ್ಲ ಅಂದರೆ ಏನೇನು ಭೋಗ್ಯ, ಅನ್ನ ಅಂದರೆ ಭೋಗ್ಯ ವಸ್ತು ಅಂತ ಇಟ್ಕೋಬೋದ, ಬರೀ ಅನ್ನ ಅಂತಲ್ಲ, ಎಲ್ಲವನ್ನೂ ಕೂಡ ಅವನು ಪಡೆದುಕೊಂಡು ಬಿಡುತ್ತಾ. ಸಮಸ್ತಂ ಅನ್ನಜಾತಂ, ಅನ್ನದಿಂದ ಹುಟ್ಟಿರ್ತಕ್ಕಂಥ ಎಲ್ಲ, ಅದೇನು ಎಲ್ಲ ಭೋಗ್ಯ ವಸ್ತುಗಳನ್ನು ಪಡ್ಕೊಂಡು ಬಿಡ್ತಾನೆ. ಮತ್ತು ಇಲ್ಲಿ ಭೋಗ್ಯ ವಸ್ತು ಅಂದರೆ ಯಾವ ಭೋಗ್ಯ ವಸ್ತು ಅಂದರೆ ಎಲ್ಲ ಎಲ್ಲ ಭೋಗ್ಯ ವಸ್ತುವನ್ನು ಪಡೆದುಕೊಂಡು ಬಿಡುತ್ತಾರೆ. ಯಾವುದಕ್ಕೆ? ಅನ್ನ ಜಾತಂ ಅಂತ ಹೇಳಿದ್ರು. ಜಾತ ಅಂತಂದರೆ ಹುಟ್ಟಿರ್ತಕ್ಕಂಥದ್ದು ಅಂತಲ್ಲ. ಅನ್ನ ಜಾತ ಅಂದರೆ ಇಲ್ಲಿ ಗುಂಪು, ಸಮೂಹ, ಕಲೆಕ್ಷನ್ ಅಂತ ಅರ್ಥ. ಅನ್ನಜಾತ ಅನ್ನಗಳ ಸಮೂಹ ಎಲ್ಲವನ್ನು ಪಡ್ಕೊಳ್ತಾರೆ. ಅಂದರೆ ಭೋಗ್ಯ ಸಮೂಹ, ಯಾವ್ಯಾವ ಭೋಗ್ಯ ಸಮೂಹ ಎಲ್ಲವನ್ನೂ ಯಾರು? ಅನ್ನ ಬ್ರಹ್ಮೋಪಾಸಕ. ಯಾರು ಅದನ್ನು ಹೇಳ್ತಾರೆ ನೋಡಿ ಮುಂದೆ. ಯಾರವರು? ಅನ್ನಂ ಬ್ರಹ್ಮ ಯಥೋಕ್ತಂ ಉಪಾಸತೆ. ಯಾರು ಅಂದರೆ ಈ ಅನ್ನವನ್ನ ಬ್ರಹ್ಮ ಎಂಬುದಾಗಿ ಯಥೋಕ್ತಂ ಹಿಂದೆ ಹೇಳಿದ ರೀತಿಯಲ್ಲಿ ಏನಂತಂತ, ನಾನು ಅನ್ನದಿಂದಲೇ ಹುಟ್ಟುತ್ತೇನೆ, ಅನ್ನದಿಂದಲೇ ಬದುಕಿದ್ದೇನೆ, ಅನ್ನದಲ್ಲೇ ಹೋಗಿ ಸೇರುತ್ತೇನೆ ಎಂಬುದಾಗಿ ಈ ಒಂದು ಅನ್ನ ಬ್ರಹ್ಮ ಇದೆಯಲ್ಲ, ಅದನ್ನು ಯಾರು ಯಥೋಕ್ತ ಉಪಾಸನೆ ಮಾಡ್ತಾನೆ ಅವನು. ಕಥಂ ಹೇಗೆ? ಅದು ಇಲ್ಲೇ ಹೇಳ್ಬಿಟ್ಟಿದ್ದಾರೆ. ಕಥಂ ಹೇಗೆ ಅಂತಂದರೆ ಅನ್ನಜಃ ಅನ್ನಾತ್ಮ ಅನ್ನಪ್ರಳಯ. ನಾನು ಅನ್ನಜಃ ಅನ್ನದಿಂದಲೇ ಹುಟ್ಟಿದ್ದೇನೆ, ನಾನು ಅನ್ನಾತ್ಮ ಅನ್ನದಿಂದಲೇ ಸ್ವರೂಪವನ್ನು ಪಡೆದಿದ್ದೇನೆ, ಸ್ವರೂಪ ಸ್ಥಿತಿ ಪಡೆದಿದ್ದೇನೆ. ಅನ್ನ ಪ್ರಳಯೋಹಂ ಅನ್ನದಲ್ಲಿಯೇ ತಿರ್ಗ ಪ್ರಳಯವಾಗಿ ಬಿಡುತ್ತೇನೆ ಎಂಬುದಾಗಿ ನಾವು ತಿಳ್ಕೊಂಡು ಅದನ್ನು ಉಪಾಸನೆ ಮಾಡ್ತಾನೋ. ತಸ್ಮಾತ್ ಅನ್ನಂ ಬ್ರಹ್ಮ ಇತಿ, ಆದ್ದರಿಂದ ಅನ್ನವು ಬ್ರಹ್ಮವಾಗಿದೆ. ಇದು ಉಪಾಸನೆ ಇದು. ಮತ್ತು ಕುತಃ ಪುನಃ ಸರ್ವಾನ್ನ ಪ್ರಾಪ್ತಿ ಫಲಂ ಅನ್ನಾತ್ಮೋಪಾಸನಂ ಇತಿ. ಮತ್ತೆ ಇದು ಹೇಗೆ ಅಂತಂದರೆ, ಈ ಸರ್ವಾನ್ನ ಪ್ರಾಪ್ತಿ ಎಲ್ಲ ಭೋಗ್ಯಗಳನ್ನು ಎಲ್ಲ ಅನ್ನವನ್ನು ಕೂಡ ಅವನು ಪಡೆದುಕೊಂಡು ಬಿಡುತ್ತಾನೆ. ಮತ್ತೆ ಅನ್ನಾತ್ಮೋಪಾಸನಂ ಅಂದರೆ ಅನ್ನದಲ್ಲಿ ಉಪಾಸನೆ ಮಾಡಿದ್ರೆ ಅನ್ನಾತ್ಮ ಉಪಾಸನೆ ಎಲ್ಲವನ್ನು ಪಡೆದುಕೊಂಡು ಬಿಡುತ್ತಾನೆ. ಅಂದರೆ ಹೇಗೆ ಅಂತಂದರೆ, ಯಾತಕ್ಕೆ, ಏನು ಕಾರಣದಿಂದ ಅಂತಂದರೆ, ಅನ್ನಂ ಹಿ ಭೂತಾನಾಂ ಜ್ಯೇಷ್ಠಂ. ಅನ್ನವೇ ಎಲ್ಲ ಭೂತಗಳಿಗೂ ಕೂಡ ಎಲ್ಲ ಭೂತಗಳಲ್ಲಿಯೂ ಕೂಡ ಪ್ರಮುಖವಾಗಿ ಇರತಕ್ಕಂಥದ್ದು. ಮತ್ತು ಭೂತೇಭ್ಯ ಪೂರ್ವಂ ಉತ್ಪನ್ನಾತ್ ಅಂದರೆ ಎಲ್ಲ ಭೂತಗಳಿಗೂ ಕೂಡ ಮೊದಲು ಹುಟ್ಟಿರತಕ್ಕಂಥದ್ದು. ಯಾಕೆ? ಕಾರಣ ಅದು ಅನ್ನ. ಕಾರಣ ಮೊದಲು, ಕಾರ್ಯ ಆಮೇಲೆ ತಾನೆ. ಆದ್ದರಿಂದ ಕಾರಣ ಆದ್ದರಿಂದ ಮೊದಲು ಹುಟ್ಟಿದೆ. ಮತ್ತು ಜ್ಯೇಷ್ಠಮಿ ಯಸ್ಮ, ಆದ್ದರಿಂದಲೇ ಅದು ಜ್ಯೇಷ್ಠ, ಮೊದಲು ಹುಟ್ಟಿದೆಯಲ್ಲ ಅದಕ್ಕೆ ಜ್ಯೇಷ್ಠ ಅಂತ. ಮೊದಲು ಹುಟ್ಟಿದವನಿಗೆ ಜ್ಯೇಷ್ಠ ಪುತ್ರ. ತಸ್ಮಾತ್ ಸರ್ವೌಷಧ ಮುಚ್ಯತೆ, ಆದ್ದರಿಂದ ಇದು ಎಲ್ಲ ಪ್ರಾಣಿಗಳಿಗೂ ಕೂಡ ಔಷಧ ಎಂಬುದಾಗಿ ಹೇಳಲ್ಪಡುತ್ತದೆ. ಯಾವುದು? ಅನ್ನ. ತಸ್ಮಾತ್ ಔಷಧ ಅಂದರೆ ಹಿಂದೆ ಹೇಳಿದ್ವಲ್ಲ, ಅದೇ ಅರ್ಥ. ತಸ್ಮಾತ್ ಉಪಪನ್ನಾ ಸರ್ವ ಅನ್ನಾತ್ಮೋಪಾಸಕಸ್ಯ ಸರ್ವನ್ನ, ಆದ್ದರಿಂದಲೇ ಇವನು ಸರ್ವ ಅನ್ನಾತ್ಮೋಪಾಸಕಸ್ಯ, ಹೀಗೆ ಈ ಅನ್ನಾತ್ಮೋಪಾಸಕನಿಗೆ ಏನಾಗುತ್ತೆ? ಸರ್ವ ಅನ್ನ ಪ್ರಾಪ್ತಿ, ಎಲ್ಲ ಅನ್ನವೂ ಕೂಡ ಭೋಗ್ಯವಾದ ಎಲ್ಲ ವಸ್ತುಗಳು ಕೂಡ ದೊರಕಿಬಿಡುತ್ತೆ ಅಂತ ಹೇಳ್ತಕ್ಕಂಥದ್ದು ಹೊಂದುತ್ತದೆ. ಯಾಕೆ ಹೊಂದುತ್ತೆ? ಇದಕ್ಕೆ ಅನ್ನ ಕಾರಣ, ಅದರಲ್ಲೇ ಹೋಗಿ ಸೇರ್ತಾರೆ. ಹೀಗೆ ಉಪಾಸನೆ ಮಾಡ್ತಾ ಅದಕ್ಕೆ. ಮತ್ತು ಅನ್ನದ್ಭೂತಾನಿ ಜಾಯಂತೆ ಜಾತಾನ್ಯನ್ನೇನೈವ ವರ್ಧಂತೆ ಅಂತ ಹೇಳಿ ಇದು ತಿರ್ಗ ಹೇಳಿದ್ದಾರಲ್ಲ, ಅದು ಉಪಸಂಹಾರಾರ್ಥಂ ಪುನರ್ವಚನಂ. ಇದು ಉಪಸಂಹಾರಾರ್ಥವಾಗಿ ಪುನರ್ವಚನ ಇನ್ನೊಂದ್ಸರಿ ಹೇಳಿದ್ದಾರೆ ಅಂಥೇಳಿ. ಈಗ ಅನ್ನ ಅಂದರೆ ಏನು ಅಂತಕ್ಕಂಥದ್ದು ಹೇಳ್ತಾರೆ. ಇದಾನೀಂ ಅನ್ನ ನಿರ್ವಚನ ಉಚ್ಯತೆ. ಅನ್ನ ಅಂತಕ್ಕಂಥದ್ದು ನಿರ್ವಚನ ಅಂದರೆ ಅದರ ಸ್ವರ ಎಲ್ಲಿಂದ ಬಂದಿದೆ, ಅದು ಹೇಗೆ ಬಂದಿದೆ, ಆ ಅನ್ನ ಪದದ ಉತ್ಪತ್ತಿ ಹೇಗಾಗಿದೆ ಅಂತ. ಇದು ಧಾತ್ವರ್ಥ. ಅದ್ಯತೆ ಭುಜ್ಯತೆ ಚೈವ ಯದ್ ಭೂತೈ ಅನ್ನಂ ಅತ್ತಿ ಚ ಭೂತಾನಿ ಸ್ವ. ತಿನ್ನಲ್ಪಡತಕ್ಕಂಥದ್ದು, ಅದ್ಯತೆ ಅಂದರೆ ತಿನ್ನಲ್ಪಡತಕ್ಕಂಥದ್ದು, ಭುಜ್ಯತೆ ತಿನ್ನಲ್ಪಡತಕ್ಕಂಥದ್ದು,
ಯತ್ ಭೂತೈ ಅನ್ನಂ ಮತ್ತು ತಿನ್ನಲ್ಪಡದ ಮತ್ತು ಭೂತೈ ಭೂತಗಳಿಂದಲೂ ಕೂಡ ಈ ಅನ್ನ ಇದೆಯಲ್ಲ, ಇದು ಭೂತಂ ಅತ್ತಿ, ಈ ಅನ್ನವೂ ಕೂಡ ಅದನ್ನು ಅವನು ತಿಂದು ಬಿಡ್ತಾ ಇದೆ. ಅಂದ್ರೆ ಏನು, ಈ ಒಂದು ತಿನ್ನಲ್ಪಡುತ್ತಲೂ ಇದ್ದಾನೆ ಅವನು, ಮತ್ತೆ ಈ ಒಂದು ಭೂತಗಳು ಅವನು ತಿಂತಾನೂ ಇದೆ. ಆ ಕಾರಣದಿಂದ ಏನಾಗುತ್ತೆ ನೋಡಿ, ತಸ್ಮಾತ್ ಭೂತೈ ಭುಜ್ಯಮಾನತ್ವಾತ್ ಭೂತ ಭೋಕ್ತೃತ್ವಾಚ. ಮತ್ತೆ ಈ ಭೂತಗಳನ್ನು ತಿಂತಾ ಇದೆ, ಭೂತಗಳಿಂದ ಅನುಭವಿಸ್ತಾ ಇದ್ದಾರೆ, ಎರಡೂ ಕಾರಣ. ಭೂತ ಭೋಕ್ತೃತ್ವಾಚ, ಭೋಕ್ತೃತ್ವ ಅಂದರೆ ಅನ್ನಂ ತತ್ ಉಚ್ಯತೆ, ಅದು ಅನ್ನಂ ಅಂತ ಹೇಳ್ತಾರೆ. ಇತಿ ಶಬ್ದ ಪ್ರಥಮ ಕೋಶ ಪರಿಸಮಾಪ್ತಿ, ತನ್ನ ಮುಚ್ಯತ ಇತಿ ಅಂತ ಇದೆಯಲ್ಲ, ಇತಿ ಅಂತಕ್ಕಂಥದ್ದು ಈ ಒಂದು ಪ್ರಥಮ ಕೋಶ ಯಾವುದು? ಅನ್ನಮಯ ಕೋಶ. ಈ ಅನ್ನಮಯ ಕೋಶ ಇಲ್ಲಿಗೆ ಮುಗಿಯಿತು ಎನ್ನುವ ಅರ್ಥದಲ್ಲಿ ಇತಿ ಎಂಬತಕ್ಕಂಥದ್ದು ಬಂದಿದೆ ಅಂತ ಹೇಳಿ ಆ ಶಾಖಾಚಂದ್ರ ನ್ಯಾಯದಂತೆ ಅನ್ನಮಯಾತ್ಮನನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಕೇಳಬೇಕು, ನೋಡಪ್ಪ, ಈ ಇದೇ ಬ್ರಹ್ಮವಲ್ಲ, ಇದಕ್ಕಿಂತಲೂ ಸೂಕ್ಷ್ಮವಾದ ಇನ್ನೊಂದು ವಸ್ತು ಇದೆ ಅಂತ ಹೇಳಿ ಅದರಿಂದ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ ಇವನಿಗೆ ಗೊತ್ತಾಯಿತು, ಓಹೋ ಇದೇ ದೊಡ್ಡದು ಅನ್ಕೊಂಬಿಟ್ಟ. ಅದಕ್ಕೆ ಮುಂದೆ ಹೇಳ್ತಾರೆ, ನೋಡಪ್ಪ, ಇದೇ ದೊಡ್ಡದಲ್ಲ, ಇದೇ ಪರಮಾರ್ಥ ಅಲ್ಲ, ಇದಕ್ಕೂ ಸೂಕ್ಷ್ಮವಾಗಿ ಇನ್ನೊಂದು ತತ್ವ ಇದೆ, ಅದೂ ಕೂಡ ಏನು, ಎಲ್ಲ ಭೂತಗಳಿಗೆ ಜೀವನಾಧಾರ, ಅದೂ ಇದೆ, ಇದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಇದೇ ಕೊನೆ ಅಲ್ಲ, ಪರಮಾರ್ಥ ಅಲ್ಲ ಅಂಥೇಳಿ ಇದರ ಮುಖಾಂತರ ಇದಕ್ಕಿಂತಲೂ ಸೂಕ್ಷ್ಮವಾದ ಪ್ರಾಣಮಯಾತ್ಮನನ್ನು ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.